ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭವಾಗಿ 36 ದಿನಗಳಾಗಿದೆ. ಇಲ್ಲಿವರೆಗೂ ಕೂಡ ಯುದ್ಧ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇರಾನ್ಗೆ ಇದೀಗ ಮತ್ತೆ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಡೆಡ್ ಲೈನ್ ಕೊಟ್ಟಿದ್ದಾರೆ. 48 ಗಂಟೆಗಳಲ್ಲಿ ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು, ಇಲ್ಲದಿದ್ರೆ ಇರಾನ್ನಲ್ಲಿ ನರಕವನ್ನೇ ಸೃಷ್ಟಿಸ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ಒಪ್ಪಂದ ಮಾಡಿಕೊಳ್ಳಲು 10 ದಿನಗಳ ಗಡುವನ್ನ ಕೊಟ್ಟಿದೆ. ಈಗ ಇರಾನ್ಗೆ ಕೇವಲ 48 ಗಂಟೆಗಳು ಮಾತ್ರ ಉಳಿದಿದೆ. ಇನ್ನೆರಡು ದಿನ ಹರ್ಮುಜ್ ಜಲಸಂಧಿ ಓಪನ್ ಮಾಡಲಿಲ್ಲ ಅಂತ ಅಂದ್ರೆ ನಾವು ಅಕ್ಷರಶಃ ನರಕವನ್ನ ಸೃಷ್ಟಿಸ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಟ್ರಂಪ್ ಮತ್ತೊಮ್ಮೆ ಇರಾನ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಯುದ್ಧ ಆರಂಭವಾಗಿ 36 ದಿನಗಳು. ಮೊದಲಿಗೆ ಒಂದು 5 ದಿವಸ ಅಂತೇಳಿ ಟೈಮ್ ಕೊಟ್ಟಿದ್ರು, ಅದಾದ ಬಳಿಕ 10 ದಿನಕ್ಕೆ ಎಕ್ಸ್ಟೆಂಡ್ ಮಾಡಿದ್ರು. ಇನ್ನು 48 ಗಂಟೆಗಳ ಕಾಲ ಟೈಮ್ ಕೊಡ್ತಾ ಇದ್ದೀವಿ. ಇಲ್ಲ ಅಂತ ಅಂದ್ರೆ ನಾವು ಹರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಬೇಕು, ಮಾಡಲಿಲ್ಲ ಅಂತ ಅಂದ್ರೆ ನರಕ ಸೃಷ್ಟಿಸ್ತೀವಿ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನೋಡಿ, ಯುದ್ಧ ಆರಂಭ ಆದಂಥ ಸಂದರ್ಭದಲ್ಲಿ ಇದ್ದಂತಹ ಉದ್ದೇಶನೇ ಬೇರೆ. ಅಲ್ಲಿವರೆಗೂ ಯುದ್ಧ ಮಾಡೋದಕ್ಕೆ ಮುಂಚೆವರೆಗೂ ಹರ್ಮುಜ್ ಜಲಸಂಧಿ ಓಪನ್ನೇ ಇತ್ತು, ಯಥಾ ಪ್ರಕಾರವಾಗಿ ಎಲ್ಲವೂ ಕೂಡ ಸುಗಮವಾಗಿ ನಡೀತಾ ಇತ್ತು. ಬಟ್ ಇರಾನ್ ವಿರುದ್ಧ ಏನು ಇಸ್ರೇಲ್ ಮತ್ತೆ ಅಮೆರಿಕ ಜಂಟಿಯಾಗಿ ವಾರನ್ನು ಆರಂಭ ಮಾಡ್ತು 36 ದಿನಗಳಿಂದ ಈಗ ಆಲ್ರೆಡಿ ಯಾವ್ಯಾವ ರೀತಿಯಾದಂಥ ಸಮಸ್ಯೆಗಳು ತಲೆದೂರಿದಾವೆ ಅನ್ನುವಂಥದ್ದು ಪ್ರತಿದಿನ ನಾವು ಗಮನಿಸ್ತಾ ಇದ್ದೀವಿ. ಅಗೈನ್ ಈಗ ಡೊನಾಲ್ಡ್ ಟ್ರಂಪ್ ಅವರು ಮಾಡಿರುವಂತಹ ಪೋಸ್ಟನ್ನು ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, 48 ಗಂಟೆಗಳ ಕಾಲ ಟೈಮ್ ಉಳಿದಿದೆ, ಇಲ್ಲ ಅಂತ ಅಂದರೆ ನಿಜವಾಗ್ಲೂ ನಾವು ನರಕವನ್ನು ಸೃಷ್ಟಿಸ್ತೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ರಿಮೆಂಬರ್ ವೆನ್ ಐ ಗೇವ್ ಇರಾನ್ 10 days ಟು ಮೇಕ್ ಎ ಡೀಲ್ ಆರ್ ಓಪನ್ ಅಪ್ ದ ಹರ್ಮುಜ್ ಸ್ಟ್ರೈಟ್, ಟೈಮ್ ಈಸ್ ರನ್ನಿಂಗ್ ಔಟ್ 48 hours ಬಿಫೋರ್ ಆಲ್ ಹೆಲ್ ವಿಲ್ ರೈನ್ ಡೌನ್ ಆನ್ ದೆಮ್, ಗ್ಲೋರಿ ಟು ಬಿ ಗಾಡ್ ಅಂತೇಳಿ ಪ್ರೆಸಿಡೆಂಟ್ ಡೊನಾಲ್ಡ್ ಜೆ ಟ್ರಂಪ್ ಅಂತೇಳಿ ಪೋಸ್ಟನ್ನು ಮಾಡಿದ್ದಾರೆ. ಅದರಲ್ಲಿ ಈಗೇನು ಒಂದು ಡೀಲ್ ಮಾಡ್ಕೊಳ್ಬೇಕು, ಇಲ್ಲ ಅಂತಂದರೆ ಆ ಒಪ್ಪಂದಕ್ಕೆ ಒಪ್ಕೊಳ್ಬೇಕು, ಇಲ್ಲ ಅಂತಂದರೆ ಹರ್ಮುಜ್ ಜಲಸಂಧಿ ಏನಿದೆ ಅದು ಯಥಾ ಪ್ರಕಾರವಾಗಿ ಮುಂಚೆ ಹಿಂಗೆ ಓಪನ್ ಆಗಿತ್ತು ಅದೇ ರೀತಿ ಓಪನ್ ಆಗಬೇಕು. ಇಲ್ಲ ಅಂತ ಅಂದರೆ ಈಗ ಆಲ್ರೆಡಿ ಕೊಟ್ಟಂಥ ಗಡುವು ಮುಗಿತಾ ಬಂದಿದೆ, ಕೇವಲ 48 ಗಂಟೆಗಳ ಮಾತ್ರ ಉಳಿದಿದೆ. ಅಷ್ಟರಲ್ಲಿ ಒಂದು ಒಪ್ಪಂದಕ್ಕೆ ಬರಲಿಲ್ಲ ಅಂತ ಅಂದರೆ ನಾವು ಇರಾನ್ನಲ್ಲಿ ನರಕವನ್ನು ಸೃಷ್ಟಿ ಮಾಡಿಬಿಡ್ತೀವಿ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದ್ರ ಮೂಲಕ ಡೊನಾಲ್ಡ್ ಟ್ರಂಪ್ ಮತ್ತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ನಿರಂತರವಾಗಿ ದಾಳಿ ಪ್ರತಿದಾಳಿಗಳು ನಡೀತಾ ಇದೆ. ಬಟ್ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಅಂದ್ಕೊಂಡಿದ್ರು ಇರಾನ್ ಬೇಗ ಶರಣಾಗ್ಬಿಡುತ್ತೆ, ಆಮೇಲೆ ಬೇಗ ನಾವು ಇರಾನ್ನ ಕತೆ ಮುಗಿಸ್ಬಿಡ್ತೀವಿ ಅಂತೇಳಿ. ಬಟ್ ಇಲ್ಲ, ಇರಾನ್ ಕೂಡ ಭಾಳ ಸ್ಟ್ರಾಂಗ್ ಆಗಿ ಪ್ರತಿರೋಧ ಒಡ್ತಾ ಇದೆ. 36 ದಿನಗಳವರೆಗೂ ಯುದ್ಧ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಅಂತ ಅಂದರೆ ಅಲ್ಲೇ ಅರ್ಥ ಮಾಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ನಾವು ಬಗ್ಗಲ್ಲ ಅಂತ ಇರಾನ್ ಭಾಳ ಪ್ರತಿರೋಧವನ್ನು ಒಡ್ತಾ ಇರೋದು. ಅದರ ಜೊತೆಗೆ ಏನು ಒಂದು ಸೇತುವೆಯನ್ನು ಧ್ವಂಸ ಮಾಡಿದಂಥ ಸಂದರ್ಭದಲ್ಲಿ ನೀವು 1 ಕೆಡವಿದ್ದೀರಿ, ನಾವು 8 ಕೆಡವ್ತೀವಿ ಅಂತೇಳಿ ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡು ಆ ಲಿಸ್ಟನ್ನು ಕೂಡ ರಿಲೀಸ್ ಮಾಡಿ ಅಮೆರಿಕಾಗೆ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡಿದರು. ಎಗೇನ್ ಈಗ ಡೊನಾಲ್ಡ್ ಟ್ರಂಪ್ ಅವರು ಮೋಸ್ಟ್ಲಿ ಕೊನೆಯದ ಅಥವಾ ಇನ್ನೂ ಈ ಥರದ್ದು ಬೆದರಿಕೆಗಳು ಅಥವಾ ಎಚ್ಚರಿಕೆಗಳು ಇನ್ನೂ ಹೋಗುತ್ತಾ ಗೊತ್ತಿಲ್ಲ. ಬಟ್ ಈಗಂತೂ 48 ಗಂಟೆಗಳ ಗಡುವನ್ನು ಕೊಟ್ಟಿದ್ದಾರೆ. ಅಷ್ಟರೊಳಗೆ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಏನು ಟೈಮ್ ಕೊಟ್ಟಿದ್ವಲ್ಲ ಆ ಟೈಮ್ ಮುಗಿತಾ ಬರ್ತಾ ಇದೆ. ಹರ್ಮುಜ್ ಜಲಸಂಧಿ ಓಪನ್ ಆಗಬೇಕು. ಬಟ್ ಒಂದು ಆಶ್ಚರ್ಯದ ವಿಚಾರ ಏನು ಅಂತಂದರೆ ಯುದ್ಧ ಆರಂಭ ಆದಂಥ ಸಂದರ್ಭದಲ್ಲಿ ಇಂಟೆನ್ಷನ್ ಇದ್ದಿದ್ದು ಬೇರೆ. ಬಟ್ ಈಗ ಅದು ಎಲ್ಲಿಗೆ ಬಂದು ನಿಂತಿದೆ ಅಂತಂದರೆ ಹರ್ಮುಜ್ ಜಲಸಂಧಿ ಓಪನ್ ಮಾಡಿಸ್ಬೇಕು ಅನ್ನುವಂಥ ಮಟ್ಟಿಗೆ ಬಂದು ನಿಂತಿದೆ. ಇದು ಮುಂದಿನ ದಿನಗಳಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ನಾವು ಕಾದು ನೋಡಬೇಕು.